ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೆನ್ನೆ ಕಳಿಸಿಕೊಟ್ಟಂತಹ ನಮ್ಮ ಸಂಜು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. 12ನೇ ತಾರೀಕು ಎಕ್ಸಾಮ್ ನಡೆದಿತ್ತು. ಆದರೆ ಹೇಗೆ ಕಳಿಸಬೇಕು ಅಂತ ಕ್ವಶನ್ ಪೇಪರ್ ಗೊತ್ತಿರಲಿಲ್ಲ, ಅಥವಾ ನಮ್ಮ ಹೊಸದಾಗಿ ಈ ಚಾನಲನ್ನು ವಾಚ್ ಮಾಡಿದ್ದಾರೆ ಆದರೂ ಕೂಡ ಕಳಿಸ್ಕೊಟ್ಟಿದ್ದೀರಲ್ವ, ಅದಕ್ಕೆ ನಮ್ಮ ಒಂದು ಸಲ್ಯೂಟು ಸರ್, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಿಮಗೆ, ಸಂಜು ಅವರಿಗೆ. ಬನ್ನಿ, ಈ ಒಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.00230 ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಆನ್ಸರ್ 3. ಕ್ಲಿಯರ್ ಆಲ್ ಆಫ್ ಯು? Question number 2. Amongst the following physical quantity, which one has the same unit in all three system of units ಅಂತ ಇದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆನ್ಸರು ಬೇರೆದು, ಆದರೆ ಬಹಳ ಜನ ಮಾಸ್ ಅಂತ ಬರಿತಾ ಇದ್ದೀರಾ, ಅದು ತಪ್ಪು ಮಕ್ಕಳ. ಸರಿಯಾದ ಉತ್ತರ ಟೈಮ್ ಆಗಿರುತ್ತೆ. ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 3. ಫೈಂಡ್ ದ ವ್ಯಾಲ್ಯೂ ಆಫ್ 12.9 ಗ್ರಾಮ್ ಹಾಗೂ 7.06 ಗ್ರಾಮ್ ಕೀಪಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಕನ್ಸಿಡರೇಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 5.8 ಗ್ರಾಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4. ಮೈ ಡಿಯರ್ ಚಿಲ್ಡ್ರನ್, ದಿ ಆಕ್ಸಿಲರೇಷನ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಆಯಿತಾ, ದಟ್ ಈಸ್ 2 ms-1 ಮಿಲಿ ಸೆಂಟಿಮೀಟರಾ ಏನೋ ಇದೆ ನೋಡಿ, ಏನದು ಮಾಸ್ ಇರಬೇಕು, ಆಯಿತಾ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 0 ಸಿ ಆಗಿರುತ್ತೆ. 0 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಕ್ವಶನ್ ನಂಬರ್ 5. ದ ಡೈರೆಕ್ಷನ್ ಆಫ್ ಯೂನಿಟ್ ವೆಕ್ಟಾರ್ ಕೆ ಈಸ್ ಅಲಾಂಗ್ ಡ್ಯಾಶ್. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಆಪ್ಷನ್ ಝೀರೋನ, ಅದು ನೋಡಿ ಝೆಡ್ ಆ್ಯಕ್ಸಿಸ್ ಆಗಿರುತ್ತೆ. ಝೆಡ್ ಆ್ಯಕ್ಸಿಸ್. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ಪಾಸಿಟಿವ್ x ಅಂತ ಬರಿತಾ ಇದ್ದಾರೆ. ಇದನ್ನು ತಪ್ಪು. ಇವೆಲ್ಲ ಆನ್ಸರ್ಗಳು. ಝೀರೋ ಅನ್ನುವಂಥದ್ದು ಝೆಡ್ ಆ್ಯಕ್ಸಿಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ. ಕ್ವಶನ್ ನಂಬರ್ 6. ವಿಚ್ ಆಫ್ ದಿ ಕ್ವಾಂಟಿಟಿ ಈಸ್ ಸೆಟ್ ಟು ಬಿ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ವೆಲಾಸಿಟಿ ಇಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 7. ಎ ಬಾಡಿ ಈಸ್ ಸೆಟ್ ಟು ಬಿ ಇನ್ ಯೂನಿಫಾರ್ಮ್ ಮೋಷನ್ ಇಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. Fill in the blanks by choosing the appropriate answers given in the bracket for all of the following questions ಅಂತ ಇದೆ. The SI unit for a plane ಎಂದು angle is dash ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ರೇಡಿಯನ್ is the right answer, is radian. Question number 9. My dear children, the rate of change of velocity is called dash, that is acceleration is the right answer, is acceleration. Question number 10. The area under VT graph gives dash ಅಂತ ಇದೆ. 100% ಸರಿಯಾದ ಉತ್ತರ ಡಿಸ್ಪ್ಲೇಸ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಯಾರು ಸಂಜು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಉಳಿದ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಮೇಲ್ಗಡೆಗೆ ಕಳುಹಿಸಿಕೊಡಿ. ಸ್ವಲ್ಪ ವ್ಯತ್ಯಾಸ ಆಗ್ಬೋದು ದಿನಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ, ಬಿಕಾಸ್ ಐ ಆಮ್ ದ ಒನ್ ಮ್ಯಾನ್ ಆರ್ಮಿ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಆಯಿತಾ. ಯು ವೋಂಟ್ ಬಿಲೀವ್ ಮೈ ಡಿಯರ್ ಚಿಲ್ಡ್ರನ್, 4,500 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ ಏನಾಗಿರಬೇಕು ಅಂತ. ನೋಡಿ, ನನ್ನ ಉದ್ದೇಶ ಯಾರು ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗಬಾರ್ದು ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬರ್ತಾ ಬೇರೆ ಸಬ್ಜೆಕ್ಟು ಕೂಡ ಸ್ಟಾರ್ಟ್ ಆಯಿತು. ಯಾಕಂದರೆ ಮಕ್ಕಳಿಗೆ ಯಾರು ಹೆಲ್ಪ್ ಮಾಡೋರು ಕಾಣಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ, ಆಯಿತಾ. ಅವರಿಗೆ ಬೇಕಾದದ್ದನ್ನೇ ಹಾಕ್ತಾಯಿದ್ದಾರೆ. ನಿಮಗೆ ನೀಡಿರೋದನ್ನು ನಾನು ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದೀರೋ, ಫೇಲ್ ಆಗ್ತೀನಿ ಅಂದ್ಕೊಂಡಿದ್ದೀರೋ, ಏನೂ ಬರಲ್ಲ ಅಂತಹ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಈಸ್ ಮೈ ಪ್ರಾಮಿಸ್ ಆ್ಯಂಡ್ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್. ನೋ ಬಡಿ ವಿಲ್ ಫೇಲ್. ಯಾವಾಗ ಆಗಲ್ಲ ಅಂದರೆ ಇಫ್ ಯು ಶೇಕ್ ಹ್ಯಾಂಡ್ಸ್ ವಿತ್ ಮೀ. ಹೇಗೆ ನಾನು ಬರ್ಕೊಂಡು ಕಲಿರಲೆ ಅಂದರೆ ಬರೆದು ಕಲಿಬೇಕು. ಈ ವಿಡಿಯೋ ನೋಡ್ರೋ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ ಆ ವಿಡಿಯೋ ನೋಡಬೇಕು. ಸ್ಪೆಷಲಿ ಐ ಆಮ್ ಸ್ಪೀಕಿಂಗ್ ಅಬೌಟ್ ಓನ್ಲಿ ಒನ್ ಸಬ್ಜೆಕ್ಟ್, ದಟ್ ಈಸ್ ಇಂಗ್ಲೀಷ್.
ಇಂಗ್ಲೀಷಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದು ಸರ್. ಬೇರೆ ಸಬ್ಜೆಕ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತ ಅಪ್ಲೋಡನ್ನು ಮಾಡ್ತಾ ಇರುವಂಥದ್ದು, ಮಕ್ಕಳಿಗೆ ಇಂಪಾರ್ಟೆಂಟ್ ಕ್ವಶನ್ ಸಿಗಲಿ, ಪಾಸಿಂಗ್ ಪ್ಯಾಕೇಜ್ ಸಿಗಲಿ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಚೆನ್ನಾಗಿ ಬರೆದು ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಾ ಇರೋರು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳು. ನಮ್ಮ ಮೇಲ್ ID ALLINONPDF99@gmail.com ಆಗಿರುತ್ತೆ. ಅದಕ್ಕೆ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಧನ್ಯವಾದಗಳು.